So, hi guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು K53 Stories. ವೆಲ್ಕಮ್ ಟು ಎ ನ್ಯೂ ವ್ಲಾಗ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ರಿ ಅಂದರೆ ಟುವರ್ಡ್ಸ್ ಚಿಂತಾಮಣಿ. ಇಟ್ಸ್ ಆನ್ ಶಾರ್ಟ್ ರೈಡ್ ಹೋಗ್ತಾ ಇದ್ದೀರಿ ಅಂಬಾಜಿದುರ್ಗ ಅನ್ನೋ ಬೆಟ್ಟಕ್ಕೆ. ಸೊ ಈ ರೈಡಲ್ಲಿ ನಾನು ಒಬ್ಬನೇ ಹೋಗ್ತಾ ಇಲ್ಲ, ಇನ್ನೊಂದು 3 ಜನ ಬರ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿ. ಮುಂದೆ ಹೋಗ್ತಾ ಇದ್ದಾರೆ, ಒಂದು ಗಾಡಿ ಕಾಣಿಸ್ತಾ ಇದೆಯಲ್ವಾ, ಅದು ಒಬ್ಬ ಫ್ರೆಂಡ್ ಹೋಗ್ತಾ ಇದ್ದಾನೆ. ಬನ್ನಿ ಹೋಗಿ ಮಾತಾಡ್ಸೋಣ. ಗುಡ್ ಮಾರ್ನಿಂಗ್ ಬ್ರೋ. ಸೊ ನೋಡಿ, ಇವರು ಇಬ್ರು ಫ್ರೆಂಡ್ಸ್ ನಮ್ಮ ಜೊತೆ ಬರ್ತಾರದು ಇವತ್ತು ಅಂಬಾಜಿದುರ್ಗ ಬೆಟ್ಟಕ್ಕೆ. ಸೊ ಇವತ್ತು ಬೆಳಿಗ್ಗೆ 4:50 ಹೊರಟ್ವಿ ಎಲ್ಲರೂ. ಇವಾಗ ಟುವರ್ಡ್ಸ್ ಪಿಲ್ಗುಂಪ್ ಹತ್ರ ಹೋಗ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಇನ್ನೊಂದು 30 ಮಿನಿಟ್ಸ್ ಅಲ್ಲಿ ವಿ ವಿಲ್ ಬಿ ಇನ್ ಅವರ್ ಡೆಸ್ಟಿನೇಷನ್. ಅದು ಒಳ್ಳೆ ಆಫ್ ರೋಡ್ ತರಾನು ಇದೆ. ಒಂದು ಬೆಟ್ಟದ ಮೇಲೆ ಬೈಕಲ್ಲಿ ಹೋಗೋದು, ಆಫ್ ರೋಡ್ ಕಾರ್ ಸಿಕ್ತು ಅಂದ್ರೆ ಒಳ್ಳೆ ಮಜಾ ಇರುತ್ತೆ ಹೋಗೋಕೆ. ಒಂದೇ ಮುಂದೆ ತೋರಿಸ್ತೀವಿ ಹೆಂಗಿರತ್ತೆ ಏನು ಅಂದ್ಬಿಟ್ಟು ಬೆಟ್ಟ. ಇಷ್ಟು ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ರಿ, ಇವಾಗ ಬಿಡ್ತಾರೆ ಇಲ್ಲ ಅನ್ನೋದು ಡೌಟು. ಸನ್ರೈಸ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಜಾಗ ಅದು. ಬೆಟ್ಟದ ಮೇಲೆ ಒಂದು ಕೋಟೆ ಇದೆ ಅಂತ ಅಂದಿದ್ದಾರೆ. ಸೊ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬನ್ನಿ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಏನೇನು ಕಾಣಿಸುತ್ತೋ ಎಲ್ಲ ತೋರ್ಸೋಣ. ಅವ್ರ ಲೆಫ್ಟ್ ಇಂಡಿಕೇಟರ್ ಹಾಕಿದ್ದಾರೆ. ಸೊ ಇವಾಗ ಒಂದು H-Cross ಎಂಟ್ರಿ ಕೊಟ್ಟಿದ್ದೀವಿ. H-Cross ಅಲ್ಲಿ ಷಣ್ಮಹಾತ್ಮ ಸ್ವಾಮಿ ಷಣ್ಮಹಾತ್ಮ ಸ್ವಾಮಿ ದೇವಸ್ಥಾನ ಇದೆ, ತುಂಬಾ ಹಳೇದು, ಫೇಮಸ್ನು. ಒಂದೇ ದಾರಿಯಿಂದಾನೆ ತೋರಿಸ್ತೀನಿ ದೇವಸ್ಥಾನಕ್ಕೆ. ಸೊ ಇದು ಒಂದು H-Cross ಜಂಕ್ಷನ್ನು. ಹಿಂಗೆ ಲೆಫ್ಟ್ ಹೋದ್ರೆ ಟುವರ್ಡ್ಸ್ ವಿಜಯಪುರ ಟೌನು ದೇವನಹಳ್ಳಿ ಹೋಗುತ್ತೆ. ರೈಟ್ ಹೋದ್ರೆ ಕೋಲಾರ, ಟುವರ್ಡ್ಸ್ ಕೋಲಾರ ಹೋಗುತ್ತೆ. ನೋಡಿ ಇದೆ ಷಣ್ಮಹಾತ್ಮ ಸ್ವಾಮಿ ದೇವಸ್ಥಾನ. ಅಂಕಲ್ ಯಾಕೆ ಗುರಾಯಿಸ್ತಾರೆ ನಮಗೆ. ಸೊ ಇವಾಗ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿಂದ ಚಿಂತಾಮಣಿ ಬರೀ 11 ಕಿಲೋಮೀಟರ್ಸ್ ಇದೆ. ಈ ಆರ್ಚ್ ಏನು ಕಾಣಿಸ್ತಾ ಇದೆ, ಈ ಆರ್ಚಿಂದ ಒಳಗಡೆ ಹೋಗಿತ್ತು ಅಂದ್ರೆ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಕೈವಾರ ಯೋಗಿನಾರಾಯಣ ಸ್ವಾಮಿಗಳು, ಕೈವಾರ ತಾತಯ್ಯ ಅಂತಾರೆ, ಅವ್ರದ್ದು ದೇವಸ್ಥಾನ ಇದೆ. ಆಮೇಲೆ ಅವರು ತಪಸ್ ಮಾಡಿರೋಂಥ ಗುಹೆ ಇದೆ. ರಿಟರ್ನ್ ಬರೋಗೆಲ್ಲ ಅದನ್ನು ಆದರೆ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಮ್ಮ ಡೆಸ್ಟಿನೇಷನ್ ಫಸ್ಟು ಟುವರ್ಡ್ಸ್ ಅಂಬಾಜಿದುರ್ಗ. ಸೊ ಅದಕ್ಕೆ ಹೋಗೋಣ. ಸೊ ಟುವರ್ಡ್ಸ್ ಚಿಂತಾಮಣಿಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಟೀ ಅಂಗಡಿ ಹತ್ರ ನಿಲ್ಲಿಸಿದ್ದೀರಿ ನೋಡಿ. ಇಲ್ಲಿ ತಂದೂರಿ ಚಾಯ್ ಎಲ್ಲ ಸಿಗತ್ತೆ. ಸೊ ಬಂದು ಮತ್ತೆ ಇಲ್ಲಿ ನೋಡಿ ಹೊಸ ಸಿಸ್ಟಮು. ಚಳಿಯಲ್ಲಿ ಬಂದಿರ್ತೀರಿ ಅಂದ್ಬಿಟ್ಟು ಕಾಯಿಸ್ಕೊಳಕ್ಕೆ ಅಂದ್ಬಿಟ್ಟು ಬಿಸಿ ಅಂದ್ಬಿಟ್ಟು ಇಲ್ಲಿ ಐಟಮ್ ಇಟ್ಟಿದ್ದಾರೆ, ಬಿಸಿ ಕಾಯಿಸ್ಕೊಬೋದು ನೋಡಿ. ಅಲ್ಲೊಬ್ಬ ಇದ್ದಾನೆ, ಟೀ ಕುಡಿದ್ರೆ ಬಿಲ್ ಪೇ ಮಾಡ್ತಾ ಇದ್ದಾನೆ. ಇಲ್ಲೊಬ್ಬ ಇವನು. ಇಷ್ಟೇ 4 ಜನ ಬಂದಿದ್ದೀರಿ. ಕೊಟ್ಟಿದ್ದಾರೆ ನೋಡಿದ್ರಿ. ಟೀಗೆ ಕೇಸರಿ ಎಲ್ಲ ಹಾಕಿದ್ದಾರೆ, ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ಕೇಸರಿ
ಕೇಸರಿ ಎಲ್ಲ ಹಾಕಿದ್ದಾರೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿರತ್ತೆ ಅಂದ್ಬಿಟ್ಟು. ಅಲ್ಲಿ ಟೀ ಕುಡ್ದಾದ್ಮೇಲೆ ಹಂಗೆ ಸೀದಾ ಮುಂದೆ ಬಂದ್ವಿ. ಸೊ ಇದೇ ರೋಡಲ್ಲಿ ಹಿಂಗೆ ಸ್ಟ್ರೈಟ್ ಹೋಯ್ತು ಅಂದರೆ ಅದು ಟುವರ್ಡ್ಸ್ ಚಿಂತಾಮಣಿ ಬೈಪಾಸು. ನಾವಿಲ್ಲಿ ಲೆಫ್ಟ್ ತೊಗೊಂಡು ಚಿಂತಾಮಣಿ ಸಿಟಿ ಒಳಗಡೆ ಹೋಗಬೇಕು. ಹಂಗೆ ಸ್ಟ್ರೈಟ್ ಹೋಯ್ತು ಅಂದರೆ ಅದು ಚಿಂತಾಮಣಿ ಬೈಪಾಸ್ ಆಗುತ್ತೆ. ಆಮೇಲೆ ಮದನಪಲ್ಲಿಗೆ ಹೋಗ್ಬೋದು. ನಾವು ಚಿಂತಾಮಣಿ ಅಂದರೆ ಚಿಂತಾಮಣಿ ಟೌನ್ಗೂ ಹೋಗೋ ಅವಶ್ಯಕತೆ ಇರಲ್ಲ. ಟುವರ್ಡ್ಸ್ ಕೈಲಾಸಗಿರಿ ಬೆಟ್ಟ ರೋಡಲ್ಲಿ ಹೋಗಬೇಕು. ಸೊ ಇಲ್ಲಿಂದ ಲೆಫ್ಟ್ ತಗೊಂಡು ಟುವರ್ಡ್ಸ್ ಕೈಲಾಸಗಿರಿ ರೂಟಲ್ಲಿ ಹೋಗಬೇಕು. ಸೊ ಇದು ಟುವರ್ಡ್ಸ್ ಕೈಲಾಸಗಿರಿ ಬೆಟ್ಟ ಡೈರೆಕ್ಟ್ ಹೋಗುತ್ತೆ ರೋಡು. ಸೊ ಇನ್ನೊಂದೇನೆಂದರೆ ಕೈಲಾಸಗಿರಿ ಬೆಟ್ಟದಿಂದ ಅಂಬಾಜಿದುರ್ಗ ಬೆಟ್ಟಕ್ಕೆ ಫ್ರೀ ಪಿಕಪ್ಪು ಫ್ರೀ ಡ್ರಾಪ್ ಇದೆ. ಅವ್ರದ್ದೇ ಬೊಲೆರೋ ವೆಹಿಕಲಲ್ಲಿ ಕರ್ಕೊಂಬರ್ತಾರೆ. ಅಲ್ಲಿ ಅನ್ನದಾನ ಎಲ್ಲ ಇರುತ್ತೆ. ಒಂದು ಆಂಜನೇಯ ದೇವಸ್ಥಾನನೂ ಇದೆ. ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ. ನೋಡಿ, ಇದು ಬೆಟ್ಟದ ಮೇಲಿಂದ ಬಂದಿರೋ ನೀರ್ನೆಲ್ಲ ಮಳೆ ಬಿದ್ದಾಗ ಬಂದಿರೋ ನೀರು ಸ್ಟೋರ್ ಆಗೋಕ್ಕೆ ಇದು ಡ್ಯಾಮ್ ಥರ ಮಾಡಿದ್ದಾರೆ. ನೋಡಿ, ಇಲ್ಲೇ ಬೋರ್ಡ್ ಹಾಕಿದ್ದಾರೆ. ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಕ್ಷೇತ್ರ ಅಂದ್ಬಿಟ್ಟು ಇಲ್ಲಿ ಲೆಫ್ಟ್ ತಗೊಂಡು ಈ ರೋಡಲ್ಲಿ ಹೋಗಬೇಕು. ಶ್ರೀ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಕ್ಷೇತ್ರ ಇದು. ಸೊ ಟುವರ್ಡ್ಸ್ ಹಂಗೋಯ್ತು ಅಂದರೆ ಕೈಲಾಸಗಿರಿ ಬೆಟ್ಟ, ಅಲ್ಲಿ ಪಾರ್ಕಿಂಗ್ ಇದೆ. ಇದು ಬಂದು ಅಂಬುಜೇಶ್ವರ ಮತ್ತು ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಅಂಬಾಜಿದುರ್ಗ, ಚಿಂತಾಮಣಿ ತಾಲೂಕು. ಚಿಕ್ಕದಾಗಿ ಒಂದು ಆಫ್ ರೋಡ್ ಇರುತ್ತೆ. ಬನ್ನಿ ಹೋಗೋಣ. ಲೆಟ್ಸ್ ಸ್ಟಾರ್ಟ್. ನಮ್ಮ ಬೈಕ್ಸ್ ಎಲ್ಲ ಹೆಂಗೆ ಪರ್ಫಾರ್ಮ್ ಮಾಡತ್ತೆ ಅಂತ ನೋಡೋಣ ಬನ್ನಿ. ಇಟ್ಸ್ ಎ ಸ್ಮಾಲ್ ಆಫ್ ರೋಡ್ ಅಷ್ಟೇ, ತುಂಬ ಇದಾಗೇನಿಲ್ಲ. ನೋಡಿ, ಇದೆ ಕೈಲಾಸಗಿರಿ ಬೆಟ್ಟ. ನೋಡಿ, ಅಲ್ಲಿ ಸ್ಟೋನ್ಸ್ ಇದು ಮಾಡಿರೋದು. ಸೊ ಇಲ್ಲಿ ಕಾಡು ಪ್ರಾಣಿಗಳಿದೆ ಅಂತಾರೆ, ಬಟ್ ಕಾಡು ಪ್ರಾಣಿ ಇವರು ಕಾಣಿಸಿಲ್ಲ. ನವಿಲೆಲ್ಲ ಕಾಣಿಸಿದೆ, ನವಿಲು, ಹಾವು, ಅಲ್ಲಲ್ಲಿ ಜಿಂಕೆ. ಕೈಲಾಸಗಿರಿ ಬೆಟ್ಟ ನಡಿಬೇಕಾದ್ರೆ ಅಲ್ಲಿ ಟುವರ್ಡ್ಸ್ ಗೇಟ್ ಹಾಕಿದ್ದಾರೆ, ಅಲ್ಲಿಂದನೂ ಬರ್ಬೋದು. ಬಟ್ ಅಲ್ಲಿ ಗೇಟ್ ಹಾಕಿದ್ದಾರೆ.
ಬನ್ನಿ. ಇಲ್ಲಿ ಯಾವುದೋ ಒಂದು ಬಾಯ್ಸ್ ಗ್ಯಾಂಗ್ ಹೋಗ್ತಾ ಇದ್ದಾರೆ ಮುಂದೆನೆ. ಸೊ ಬೆಟ್ಟದ ಮೇಲೆ ನೋಡಿ ಮಂಜು ಹೆಂಗಿದೆ. ಸೊ ಇಲ್ಲಿಂದ ಒಂದು ವ್ಯೂ ನೋಡಿ. ನಾವು ಸ್ಟ್ರೈಟ್ ರೋಡ್ ಏನು ಕಾಣಿಸ್ತಾ ಇದೆ ಆ ಬೆಟ್ಟದ ಮೇಲೆವರೆಗೂ ಅಷ್ಟು ಹೋಗಲೇಬೇಕು. ಅಷ್ಟು ಹೋಗಬೇಕು, ಅಲ್ಲಿಂದ ಇನ್ನೂ ಮೇಲೆ ಹೋಗಬೇಕು. ನೋಡ್ಬೋದು ಕ್ಲೌಡ್ಸ್ ಎಲ್ಲ ಹೆಂಗ್ ಬೆಟ್ಟದ ಮೇಲೆ ಇದೆ ಅಂದ್ಬಿಟ್ಟು. ಬಟ್ ಕ್ಲೌಡ್ಸ್ ಅಲ್ಲಿ ಇವಾಗ ಮೇಲೆ ಟ್ರೆಕ್ಕಿಂಗ್ ಮಾಡಬೇಕು, ಕೋಟೆ ಇದೆ, ಮಜಾ ಇರತ್ತೆ. ನಾವು ಬಂದಿದ್ದೀವಿ. ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ನಡ್ಡ ಬಂದ್ಬಿಟ್ಟ. ಇಲ್ಲಿ ನಿತ್ಯ ಅನ್ನ ದಾಸೋಹ ಅಂತ ಬೋರ್ಡ್ ಹಾಕಿದೆ, ಅನ್ನದಾನ ಇರತ್ತಿಲ್ಲಿ. ಸೊ ನೋಡಿ, ಈ ದಾರಿ ಏನು ಕಾಣಿಸುತ್ತೆ, ಇಲ್ಲಿ ಟ್ರೆಕ್ಕಿಂಗ್ ಮಾಡಿದ್ರೆ ಫುಲ್ ಟಾಪಲ್ಲಿ ಕೋಟೆ ಇದೆ. ಬನ್ನಿ ಆ ಕೋಟೆಗೆ ಹೋಗೋಣ. ಇದು ನೋಡಿ ಗುಮ್ಮಕ್ ಬರ್ತಾ ಇದೆ. ಇದು ಒಂದು ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯ.
ಬನ್ನಿ ಒಳಗಡೆ ಹೋಗೋಣ. ಇದು ಬಂದು ಆಂಜನೇಯ ಸ್ವಾಮಿ ವಿಗ್ರಹ. ಈ ಕಲ್ಲಲ್ಲಿ ತೇವಾಂಶ ಇದೆ, ವರ್ಷದ್ರೆ ಇದು ಮಾಡಿದ್ರೆ ನೀರು ಬರ್ತಾ ಇರುತ್ತೆ. ಬೆಟ್ಟ ಟ್ರೆಕ್ಕಿಂಗ್ ಹೋಗ್ಬೇಕು. ಸೊ ಇವನು ಶಶಾಂಕ್, ಈಸ್ ಮಿಸ್ಟರ್ ನಿತಿನ್. ಬೆಟ್ಟಕ್ಕೆ ಹೋಗ್ಬೇಕು, ಟಾಪ್ವರೆಗೂ ಹೋಗ್ಬೋದು. ಮೇಲೆ ಕೋಟೆ ಇದೆ. ಫುಲ್ ಕ್ಲೌಡ್ಸ್ ಕವರ್ ಆಗಿದೆ. ಸೊ ಇದು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀರಿ. ನಮ್ಮ ಬೈಕ್ಸ್ ಎಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಪಾರ್ಕ್ ಮಾಡಿದ್ದೀರಿ. ಬೈಕ್ಸ್ ಕಾಣಿಸಲ್ಲ. ಸೊ ಹಿಂಗೆ ಸ್ಟೆಪ್ಸ್ ಹತ್ತಬೇಕು. ಮೇಲೆ ಕೋಟೆ ಇದೆ. ಕೋಟೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಬನ್ನಿ ಮುಂದೆ ಹೋಗ್ತಾ ತೋರಿಸ್ತೀನಿ. ಇದೆ ಸ್ಟೆಪ್ಸ್ ಹತ್ತೋಣ ಬನ್ನಿ. ಸೊ ಅಲ್ಲಿಂದ ಕೆಳಗಡೆಯಿಂದ ಟ್ರೆಕ್ಕಿಂಗ್ ಮಾಡ್ಕೊಂಬಂದ್ರೆ ಸ್ಟೆಪ್ಸ್ ಎಲ್ಲ ಇದೆ. ಹತ್ಕೊಂಬಂತು ಅಂದರೆ ಇಲ್ಲಿ ಕೋಟೆದು ಗೋಡೆ ಕಾಣಿಸುತ್ತೆ. ಹಿಂಗೆ ಸ್ಟೆಪ್ಸ್ ಹತ್ಕೊಂಡು ಇಲ್ಲಿ ದೇವಸ್ಥಾನ ಇದೆ ಅಂತ. ಟೂರಿಸ್ಟ್ ಎಲ್ಲ ಬಂದಾಗ ವಾಟರ್ ಬಾಟ್ಲು, ಪ್ಲಾಸ್ಟಿಕ್ ಎಲ್ಲ ಅವಾಯ್ಡ್ ಮಾಡಿ ಆದಷ್ಟು ನಿಂತ ಪ್ಲೇಸಸಲ್ಲಿ. ಸೊ ಇದೇ ಕೋಟೆ ಎಂಟ್ರೆನ್ಸು. 360 ವ್ಯೂ ತೋರಿಸ್ತೀನಿ, ಬಟ್ ಕಂಪ್ಲೀಟಾಗಿ ಫಾಗಲ್ಲಿ ಕವರ್ ಆಗಿದೆ. ಸೊ ಟಾಪ್ ರೀಚ್ ಆದಾಗ 360 ಇದು ಫುಲ್ಲು ಫಾಗಲ್ಲಿ ಕವರ್ ಆಗಿದೆ. ಕಂಪೇರ್ ಟು ನಂದಿ ಹಿಲ್ಸ್ ಬೆಸ್ಟ್ ಇದು. ಬರೋದು ವರ್ತ್ ವರ್ಮಾ, ವರ್ತ್. ಸೊ ಬನ್ನಿ ಫ್ರೆಂಡ್ಸ್, ಇನ್ನ ಮೇಲೆ ಹೋಗೋಣ. ಹಿಂಗೆ ದಾರಿ ಇದೆ. ಆಲ್ರೆಡಿ ಒಬ್ಬ ಮೇಲೆ ಹೋಗಿದ್ದಾನೆ. ಇನ್ನು ಇಬ್ಬರಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. Harun. Hi KKF. How
ಅವ್ರ ಕೈ ಹಿಡ್ಕೊಂಡು ಖಂಡಾವಳ್ಳಿ ಕಾರ್ತಿ ಫ್ಯಾನ್ಸ್, ಹೌ ಆರ್ ಯು ಡೂಯಿಂಗ್? ನಾವಿದ್ದೀವಿ ಇವಾಗ ಎಲ್ಲರದ ಚೆನ್ನಾಗಿದೆ. ನಮ್ಮನ್ನು ಅಂಬಾಜಿ ದುರ್ಗ ಬೆಟ್ಟಕ್ಕೆ ಕರ್ಕೊಂಡ್ಬಂದಿದ್ದಾರೆ KKF ಅವರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಗೆಟಿಂಗ್ ಅಸ್ ಹಿಯರ್. ತುಂಬ ಚೆನ್ನಾಗಿದೆ ವೆದರು. ನಿಮ್ಮ ಹೆಂಡ್ರು ಮಕ್ಕಳು ಮಾತ್ರ ಚೆನ್ನಾಗಿರಲಿ, ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಕಿಪ್ಪಿ ಕೀರ್ತಿ ಆದಷ್ಟು ಬೇಗ ನೀವು ಮದುವೆ ಆಗಿ. ಸೊ ಒನ್ಸ್ ನಾವು ಆ ಟ್ರಕ್ಕಿಂಗ್ ಮುಗಿಸ್ಕೊಂಡು ಮೇಲೆ ಬಂದಾಗ ನಮಗೆ ಈ ಥರ ವ್ಯೂ ಕಾಣಿಸುತ್ತೆ ಫುಲ್ ಟಾಪಲ್ಲಿ. ಸೊ ಫುಲ್ ಟಾಪಲ್ಲಿ ಇಲ್ಲೊಂದು ದೇವಸ್ಥಾನನೂ ಇದೆ, ಚಿಕ್ಕದಾಗಿ ಗುಡಿ ಇದೆ, ಈಶ್ವರ ಅದು. ಬನ್ನಿ ದೇವ್ರು ತೋರಿಸ್ತೀನಿ. ಸೊ ದೇವಸ್ಥಾನ ಲಾಕ್ ಮಾಡಿದ್ದಾರೆ, ಬಟ್ ಇಲ್ಲಿಂದಲೇ ತೋರಿಸ್ತೀನಿ. ಸೊ ಇಲ್ಲಿಗೆ ಇಲ್ಲಿನ ವ್ಲಾಗ್ನ ಮುಗಿಸ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರಮ್ ಅಂಬಾಜಿ ದುರ್ಗ.